ಅಂದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ತ್ರಿವಿಕ್ರಮ್ ಅವರು ಯಾರ ಜೊತೆನಾದ್ರೂ ಗಲಾಟೆ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೊಂತಾರ ಅದನ್ನ ರಜತ್ ಅವ್ರು ಹೇಳಿದ್ರು. ಅಂದ್ರೆ ಏನೇ ವಿಚಾರ ಇದ್ರು ಕ್ಲಿಯರ್ ಮಾಡಿ ಅವರು ಮಾತಾಡ್ಕೊಂಡು ಅವ್ರ ಜೊತೆ ಚೆನ್ನಾಗ್ ಆಗ್ಬಿಡ್ತಾರೆ ಅಂತ. ನಿಮ್ಮಿಬ್ರಿಗೆ ಏನ್ ಅನ್ಸುತ್ತೆ? ಅಂದ್ರೆ ತ್ರಿವಿಕ್ರಮ್ ಮಾಸ್ಟರ್ ಮೈಂಡ್ ಅನ್ಸುತ್ತಾ ಅಥವಾ ಕಿಲಾಡಿ ಅನ್ಸುತ್ತಾ? ಮಾಸ್ಟರ್ ಮೈಂಡ್ ಅವರು. ಮಾಸ್ಟರ್ ಅಂತ ಸುಮ್ನೆ ಕರಿತಿದ್ದ, ಅಂದ್ರೆ ಜಿಮ್ಗೆ ಟ್ರೈನ್ ಮಾಡ್ತಿದ್ದ. ಒಂದ್ಸಲ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಪಕ್ಕ ಮಾಸ್ಟರ್ ಮೈಂಡ್, ಹುಷಾರಾಗಿರ್ಬೇಕು, ಹೆಂಗ್ ಯೋಚನೆ ಮಾಡ್ತಾರೆ ಅನ್ನೋ ತರ ಅದು ಆ ಆಟಕ್ಕೆ ಬೇಕಾಗಿದೆ, ಅದನ್ನ ಮಾಡ್ತಿದ್ದಾರೆ. ನಂಗೆ ಅವರು ಏನು ಆಟ ಬಿಗ್ ಬಾಸ್ ಮನೇಲಿ ಆಟ ಆಡ್ತಿದ್ದಾರೆ ತುಂಬಾ, ಅಂದ್ರೆ ಫಸ್ಟ್ಗೆ ಮಿಡ್ ಅಲ್ಲಿ ನಾನು ತುಂಬಾ ಸಲ ಅವ್ರ ಜೊತೆ ನಾನು ಮನಸ್ತಾಪ ಆಗಿದೆ. ನಂಗೆ ಇದೇ ಅನ್ಸಿದ್ದು, ಯಾರ ಜೊತೆ ಜಗಳ ಆಗುತ್ತೆ ಅವ್ರ ಜೊತೆ ಹೋಗಿ ಪ್ಯಾಚ್ ಅಪ್ ಮಾಡ್ತೀರಾ, ಆ ಪ್ಯಾಚ್ ಅಪ್ ಟೈಮಲ್ಲಿ ಜೊತೆಗಿದ್ದವ್ರನ್ನ ನೀವು ಬ್ಲೇಮ್ ಮಾಡಿ ಹೊರಗೆ ಕಳಿಸ್ತೀರಾ. ಇಂಥ ವಿಚಾರಗಳೇ ಬಂದಿದ್ದು. ಲಾಸ್ಟಿಗೆ ತಂಗಿ ಜಿಂಕೆಗೆ ಕೂಡ ನೀವು ಬ್ಲೇಮ್ ಮಾಡ್ತೀರಿ ಯಾಕೆ ಅನ್ನೋ ತರ ಕೇಳಿದಾಗ ಅವರು ಒಂದಷ್ಟು ಕ್ಲಾರಿಟಿ ಕೊಟ್ಟರು. ನೋಡೋಣ, ಈ ವಿಚಾರಕ್ಕಾಗಿ ಇದು ಬ್ಲೇಮ್ ಆಯ್ತು, ಅದು ಇದರ ಉದ್ದೇಶಕ್ಕಾಗಿ ಅಲ್ಲ. ಈಗ ತಂಗಿ ಜಿಂಕೆ ಮೇಲೆ ಕೂಡ ನಾನು ಬ್ಲೇಮ್ ಮಾಡ್ತಿರೋದು ಅವ್ಳು ತಪ್ಪಿದೆ, ಆ ತಪ್ಪಿಗೋಸ್ಕರ ನಾನು ಕೇಳ್ತಿರೋದು. ಒಂದ್ಸಲ ಕಷಾಯ ಕುಡಿಸ್ಬೇಕಾದ್ರೆ ಹೇಳ್ತಾರೆ, ಇಲ್ಲಿ ಯಾರು ಸಾಚೆ ಅಲ್ಲ, ಅದಕ್ಕೆ ಯಾಕೆ ನೀನು ಫೀಲ್ ಮಾಡ್ಕೊಂಡು ಕ್ಯಾಪ್ಟನ್ಸಿಯಿಂದ ಹೊರಗೆ ಬರ್ತೀಯ ಅಂತ. ಆ ಮಾತು ನಂಗೆ ಇಷ್ಟ ಆಯ್ತು, ಸಾಚ ಯಾರು ಇಲ್ಲ ಅಂತ. ನಾನು ಇವನ್ ಕ್ಯಾಪ್ಟನ್ಸಿ ಟಾಸ್ಕ್ ಆದಾಗ್ಲೂ ನಾನು ಭವ್ಯ ಅವರಿಗೆ ಅದನ್ನ ಮೇಲೆ ಬ್ಲೇಮೇ ಮಾಡಿಲ್ಲ. ಟಾಸ್ಕ್ ಇದು ಯಾವ್ದು ನೀವು ಮಾಡಿರೋ ನಾನ್ ಬ್ಲೇಮ್ ಮಾಡ್ತಿದ್ದು ಅಷ್ಟು ತಪ್ಪಾದ್ರೂ ಒಪ್ಕೊಳ್ಳಿಲ್ಲ ಅಲ್ಲ, ಅದನ್ನ ಬ್ಲೇಮ್ ಮಾಡ್ತೀನಿ. ಯಾಕಂದ್ರೆ ನಾನು ಸೆಕೆಂಡ್ ಟಾಸ್ಕ್ ಅಲ್ಲಿ ಒಂದ್ಸಲ ಫಾಲ್ ಮಾಡಿದೆ, ಆಮೇಲೆ ಅದಾದ್ಮೇಲೂ ಇದ್ರಲ್ಲೂ ಫಾಲ್ ಮಾಡಿದೆ, ಅದು ಗ್ಲಾಸ್ ನೋಡೋದು. ಬಹುಶಃ ಸಹಜ ತಪ್ಪು ಮಾಡೋದು, ಅದನ್ನು ಒಪ್ಕೊಳ್ಳೋ ಗುಣ ಇರ್ಲಿಲ್ಲ ಅಲ್ಲ, ಅದಕ್ಕೆ ನಾನು ಇದು ಮಾಡ್ತೀನಿ. ಆದ್ರೆ ತ್ರಿವಿಕ್ರಮ್ ಅವರು ನೆಕ್ಸ್ಟ್ ವೀಕೆಂಡ್ ಅಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ತಂಗಿ ಜಿಂಕೆನ ನಾಮಿನೇಟ್ ಮಾಡೋದು ಈ ಕ್ಯಾಪ್ಟನ್ಸಿ ವಿಚಾರ, ಅದಕ್ಕೂ ನನ್ಗೂ ಜಗಳ ಆಯ್ತು. ನೀವು ಅಲ್ಲಿ ಸಾಚ ಅಲ್ಲ ಅಂತ ಹೇಳ್ತೀರಿ, ತಂಗಿ ಜಿಂಕೆನ ಅದು ಹೇಗೆ ನಾಮಿನೇಟ್ ಮಾಡಿದ್ರಿ, ಆ ವಿಚಾರವಾಗಿ ನಾಮಿನೇಟ್ ಮಾಡಿ ಅಲ್ಲೊಂದು ಇಲ್ಲೊಂದು ಅಂತ ಅನಿಸ್ತದೆ ಅಂತ. ಅದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾರೋ ಒಬ್ರಿಗೆ ಅರ್ಹತೆ ಇರೋರು ಹೋಗ್ಬೇಕಿತ್ತು, ಅದು ಅವರಿಂದ ಮಿಸ್ ಆಗಿರೋದ್ರೆ ಅದು ತಪ್ಪಲ್ವಾ? ನೀನು ನಾನು ಅವಳಿಗೆ ಕನ್ವಿನ್ಸ್ ಮಾಡಿದ್ದು ಅಷ್ಟೊಂದು ಫೀಲ್ ಮಾಡ್ಕೊಂಡು ಹೋಗ್ಬೇಡ, ಹಾಗೇನಾದ್ರೂ ಇದ್ರೆ ಅವರೇ ಹೇಳ್ತಾರೆ ಅಂತ. ಅದು ಆ ಟೈಮಿಗೆ ಅರ್ಥ ಆಗ್ಲಿಲ್ಲ. ಬಟ್ ನಾನೇ ತಪ್ಪು ಮಾಡಿದಾಗ ಒಪ್ಕೊಂಡು ನಾನೇ ಬೇಡ ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಆ ಮಾತು ಹೌದು ಅಂತ ಅನ್ನಿಸ್ತು ನನಗೆ. ನಾನು ಯಾಕೆ ಬಿಗ್ ಬಾಸ್ ಏನಾದ್ರು ಹೇಳ್ತಾರೆ, ನಾವ್ಯಾಕೆ ಅದನ್ನ ಕೇಳ್ಬೇಕು ಅನ್ನೋ ತರ ಯೋಚನೆ ಆಯ್ತು. ಓಕೆ, ತ್ರಿವಿಕ್ರಮ್ ಅವರು ಹೇಳೋ ಮಾತಲ್ಲೂ ಕೂಡ ತೂಕ ಇರುತ್ತೆ, ಅರ್ಥ ಇರುತ್ತೆ ಅನ್ನೋದು ಆ ಟೈಮಲ್ಲಿ ಅನ್ನಿಸ್ತು. ನೀವು ಒಪ್ಕೊಂತೀರಾ ಗೌತಮಿ? ಹೌದು, ಅಂದ್ರೆ ಆಟ ಮಾಸ್ಟರ್ ಮೈಂಡ್ ಅಂದ್ರೆ ಮೈಂಡ್ ಯೂಸ್ ಮಾಡಿ ಒಂದಷ್ಟು ಗೇಮ್ನ ಆಡ್ತಿದ್ದಾರೆ. ಅದು ನನಗೆ ಲಾಸ್ಟಲ್ಲಿ ಈ ಹುಲಿ ಜಿಂಕೆ ಕತೆ ಹೇಳ್ದಾಗ್ಲೇ ಗೊತ್ತಾಗಿದ್ದು. ಯಾವತ್ತು ಆ ಉದ್ದೇಶದಿಂದ ನಾನು ಈ ಹುಲಿ ಜೊತೆ ಫ್ರೆಂಡ್ಶಿಪ್ ಮಾಡೇ ಇಲ್ಲ. ಅದು ಹುಲಿ ಹುಲ್ ತಿನ್ನು ಅನ್ನೋದನ್ನು ಹೇಳಲಿಲ್ಲ. ಹುಲಿ ಜಿಂಕೆ ಹುಲ್ ತಿಂತಾ ಇರೋದನ್ನ ನೋಡಿ ತುಂಬಾ ರುಚಿಯಾಗಿರ್ಬೋದೇನೋ ಅಂತ ತಿನ್ನಕ್ ಶುರು ಮಾಡಿರ್ಬೋದು. ನಂಗೆ ಲಾಸ್ಟಲ್ಲಿ ಅನ್ಸಿದೆ ಅದನ್ನ ತುಂಬಾ ಪ್ರೋಸೆಸ್ ಮಾಡಾದ್ಮೇಲೆ ನಾನು ಆ ಉದ್ದೇಶದಿಂದ ಆಡಿದಿದ್ರೆ ಅಲ್ಲಿರೋ ಎಲ್ಲಾ ಹುಲಿಗಳನ್ನೂ ಜಿಂಕೆ ಮಾಡ್ಬೋದಾಗಿತ್ತು. ಈಗ ಎಲ್ಲರೂ ಹಾರ್ಮ್ಫುಲ್ ಹಂಗ್ ನೋಡಿದ್ರೆ ಎಲ್ಲರೂ ಅವ್ರು ಆಟ ಆಡ್ತಿರ್ತಾರೆ. ಆ ಉದ್ದೇಶನೇ ಇರ್ಲಿಲ್ಲ ನನಗೆ. ಇವ್ರೆಂತ ನನ್ನ ಕತೆ ಹೀಗೆ ಹೇಳಿದ್ದು ಅಂತ ನಾ ಬಗ್ ನೋಡಿದ್ದು. ಇದಿಲ್ವಲ್ಲ, ಪರ್ಸೆಪ್ಷನ್ನೇ ಇಲ್ವಲ್ಲ. ನೀವ್ ಹಾಗೆ ನೋಡಕ್ ಶುರು ಮಾಡಿದ್ರ ಅಂದ್ರೆ ಅವ್ರು ಹೇಗೆಲ್ಲ ಯೋಚನೆ ಮಾಡ್ಬೋದು ಅಂತ. ಸೊ ಆ ಮಾಸ್ಟರ್ ಮೈಂಡ್ ಯೋಚನೆಗಳು ಆಗ್ತಿರತ್ತೆ ಅಂತ ಅನ್ಸುತ್ತೆ. ಅವ್ರು ಹೇಳ್ದಂಗೆ ಅದು ಆಟಕ್ಕೆ ಬೇಕು, ನಮಗ್ ಮಾಡಕ್ ಬರಲ್ಲ ಅಷ್ಟೇ. ಅದು ಸೇಮ್ ಹನುಮಂತ ಅವರ ವಿಚಾರದಲ್ಲೂ ಆಗಿರೋದೇ, ಇವ್ರ ವಿಚಾರದಲ್ಲೂ ಆಗಿರೋದೇ. ನಾವು ತಿಳ್ಕೊಳ್ಳೋದು ಬೇರೆ ರೀತಿ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ನೀವು ಆಟ ಆಡ್ಬೇಕಾದ್ರೆ ಏನು ಜಡ್ಜ್ ಮಾಡಿ ಆಟ ಆಡ್ಬೇಕು ಅಂತ. ಒಬ್ಬೊಬ್ರು ಒಂದೊಂದು ರೀಸನ್ ಕೊಡ್ತಾರೆ. ಮತ್ತೆ ಸುದೀಪ್ ಸರ್ ಹೇಳ್ತಾರೆ, ಎದುರಾಳಿ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದು ನೀನ್ ತಿಳ್ಕೊಬೇಕು, ಆಗ್ಲೇ ನೀನ್ ಗೆಲ್ಲೋದು ಅಂತ. ತ್ರಿವಿಕ್ರಮ್ ಅವರು ಅದನ್ನೇ ಮಾಡ್ತಿರೋದು ಅನ್ಸ್ತು. ತುಂಬಾ ಬುದ್ಧಿವಂತಿಕೆ ಇದೆ. ನಾವೆಲ್ಲೂ ಯೋಚನೆ ನಾನಂತೂ ಅದು ನನ್ನ ಕನ್ಸಿನಲ್ಲೂ ನೆನ್ಪಿಟ್ಕೊಂಡು ಅಂದ್ರೆ ನೆನ್ಸಿರ್ಲಿಲ್ಲ ಹುಲಿ ಜಿಂಕೆ ಕತೆ ಬರ್ಬೋದಾ ಅನ್ನೋದು. ಅವ್ರು ಹೇಳಿ ಈಗ ಹೊರಗಡೆ ಬರ್ಮೇಲೆ ಎಲ್ರು ಅದೇ ಹೇಳ್ತಿದಾರೆ. ಅದು ಹಂಗೆ ಅನ್ನಿಸ್ತು. ಕಡೆಗೆ ಹುಲಿನೇ ಜಿಂಕೆ ಅಂತ ನಾಮಿನೇಟ್ ಮಾಡಿ ಹೊರಗೆ ಬಂದದ್ದು ಇಲ್ಲ. ಅಂದ್ರೆ ಇವಾಗ ಇವ್ರಿಗೂ ಕೇಳಿದಾಗ ಯಾರೇ ಹನುಮ ಬಗ್ಗೆ ಏನೇ ಹೇಳಿದ್ರು
ಇಲ್ಲ ಹನುಮು ಹಂಗಲ್ಲ ಅನ್ನೋದಿದೆ, ಯಾಕಂದ್ರೆ ತುಂಬಾ ಹತ್ರದಿಂದ ನೋಡಿದೀವಿ. ಈಗ ನನಗೂ ಬಂದು ಏನೆಲ್ಲ ಹೇಳ್ತಿದ್ರು, ಇಲ್ಲ ನಾವು 111 ದಿವಸ ನೋಡಿದಂಥ ವ್ಯಕ್ತಿ ಬೇರೆ ಇರುತ್ತೆ, 24x7 ನೋಡಿರ್ತೀವಿ. ಇಲ್ಲಿ ಏನು ಕಾಣಿಸಿರ್ಬೋದು, ಅದೇ ದೂರದಲ್ಲಿ ಕೂತು ಯಾರೆಲ್ಲ ಏನಾದರೂ ಮಾತಾಡಿ ಅವ್ರಿಗೆ ಅನ್ಸೋದು ತಪ್ಪಲ್ಲ, ಹೇಳ್ತಿರ್ತಾರೆ. ಆ ಕ್ಲಾರಿಟಿ ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಷ್ಟೇ ಈಗ. ಓಕೆ.